ಪರಂಗಿ ಮರದ ವಿಶೇಷತೆಯ ಬಗ್ಗೆ ಸಾಧಾರಣವಾಗಿ ನೀವು ತಿಳಿದುಕೊಂಡಿರ್ತೀರಿ. ಹೀಗಾಗಿ ನಾವು ಅದರ ಬಗ್ಗೆ ಬೇರೆ ಹೇಳಬೇಕಾಗಿಲ್ಲ. ಪರಂಗಿಕಾಯಿ, ಅದರ ಬೀಜಗಳು, ಹಣ್ಣು ಎಲ್ಲವೂ ಸಹ ಒಂದೊಂದು ರೀತಿಯಲ್ಲಿ ನಮ್ಮ ದೇಹಕ್ಕೆ ಪ್ರಯೋಜನಕಾರಿ. ಒಟ್ಟಾರೆಯಾಗಿ ಹೇಳ್ಬೇಕೆಂದ್ರೆ ದೊಡ್ಡ ದೊಡ್ಡ ಜೀವಕ್ಕೆ ಮಾರಕ ಎನಿಸುವ ಸಮಸ್ಯೆಗಳನ್ನ ಅತ್ಯಂತ ಸುಲಭವಾಗಿ ಪರಂಗಿ ಮರದ ಎಲೆಗಳು ಬಗೆಹರಿಸುವ ಕೆಲಸ ಮಾಡಿವೆ. ನಮ್ಮ ರಕ್ತ ಕಣಗಳಲ್ಲಿ ಪ್ಲೇಟ್ಲೆಟ್ಗಳು ಸಹ ಬಹಳ ಮುಖ್ಯವಾದವು. ಇವುಗಳ ಕೊರತೆ ಎದುರಾದರೆ ದೇಹದ ರೋಗ ನಿರೋಧಕ ಶಕ್ತಿ ಕುಂದುತ್ತದೆ ಮತ್ತು ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ಹಾಗಾಗಿ ಇವುಗಳ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಹಾಗಾದ್ರೆ ಪರಂಗಿ ಮರದ ಎಲೆಗಳು ಹೇಗೆ ನಮ್ಮ ದೇಹದ ರಕ್ತ ಸಂಚಾರದಲ್ಲಿ ಕಂಡುಬರುವ ಬಹು ಮುಖ್ಯವಾದ ಅಂಶಗಳು ಎನ್ನಲಾದ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡಬಲ್ಲದು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪರಂಗಿ ಮರದ ಪ್ರತಿಯೊಂದು ಭಾಗವೂ ಕೂಡ ಆರೋಗ್ಯಕರ ಎಂದು ಹೇಳ್ತಾರೆ. ಹಾಗಾಗಿ ಪರಂಗಿಕಾಯಿ, ಪರಂಗಿ ಹಣ್ಣು, ಪರಂಗಿ ಬೀಜಗಳು ಹಾಗೆ ಅದರ ಎಲೆಗಳು ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವ ಗುಣವನ್ನ ಪಡೆದುಕೊಂಡಿವೆ. ಇದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಕೂಡ ಅತಿ ಹೆಚ್ಚಾಗಿ ಕಂಡು ಬರುತ್ತದೆ. ಇತ್ತೀಚಿನ ಸಂಶೋಧನೆಯ ವರದಿಗಳು ಹೇಳುವಂತೆ ನೀರಿನಲ್ಲಿ ಬೆರೆಸಿದ ಕೇವಲ 25 ml ಪರಂಗಿ ಎಲೆಗಳ ರಸ ಪ್ರತಿದಿನ 2 ಬಾರಿ ಸೇವನೆ ಮಾಡುತ್ತಿದ್ದರೆ ಪ್ಲೇಟ್ಲೆಟ್ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಪಪ್ಪಾಯ ಹಣ್ಣು ತನ್ನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಂಶವನ್ನ ಹೆಚ್ಚಾಗಿ ಹೊಂದಿರುವ ಕಾರಣದಿಂದ ಇದನ್ನು ಪೌಷ್ಟಿಕ ಸತ್ವಗಳ ಆಗರ ಎಂದು ಕರೆಯಬಹುದು. ಇನ್ನು ಪರಂಗಿ ಮರದ ಎಲೆಗಳು ತಮ್ಮಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳು ಇರುವ ಕಾರಣದಿಂದ ನಮ್ಮ ದೇಹದಲ್ಲಿ ರಕ್ತದ ಕಣಗಳನ್ನ ಹಾಗೂ ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆಯನ್ನ ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಕೆಂಪು ರಕ್ತ ಕಣಗಳ ಜೀವಕೋಶಗಳನ್ನ ಬೇರ್ಪಡಿಸುವ ಕಾರಣದಿಂದಾಗಿ ಡೆಂಗ್ಯೂ ವೈರಸ್ ಮತ್ತು ಇನ್ನಿತರ ಮಾರಕ ಸಮಸ್ಯೆಗಳಿಗೆ ವಿರುದ್ಧ ರೀತಿಯಲ್ಲಿ ಕೆಲಸ ಮಾಡಿ ಆರೋಗ್ಯ ರಕ್ಷಣೆ ಮಾಡುತ್ತವೆ. ಹೀಗಾಗಿ ತಾಜಾ ಪರಂಗಿ ಎಲೆಗಳನ್ನ ದಿನದಲ್ಲಿ 1 ಅಥವಾ 2 ಬಾರಿ ಪೇಸ್ಟ್ ತಯಾರು ಮಾಡಿಕೊಂಡು ಸೇವನೆ ಮಾಡುವುದರಿಂದ ಅತಿ ಹೆಚ್ಚು ಅನುಕೂಲವಾಗಲಿದೆ. ಇನ್ನು ಆಯುರ್ವೇದದ ಪದ್ಧತಿಯ ಪ್ರಕಾರ ಯಾವಾಗ ನಮ್ಮ ದೇಹದಲ್ಲಿ ಸಮತೋಲನ ತಪ್ಪುತ್ತದೆ ಆಗ ನಮಗೆ ಜ್ವರ ಬರುತ್ತದೆ ಮತ್ತು ಈ ಸಂದರ್ಭದಲ್ಲಿ ಪಪ್ಪಾಯ ಎಲೆಗಳ ರಸ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ತನ್ನಲ್ಲಿರುವ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣದಿಂದ ದೇಹದ ಗಾಯಗಳನ್ನ ವಾಸಿ ಮಾಡುವ ಜೊತೆಗೆ ಜ್ವರದ ಸಮಸ್ಯೆಯನ್ನ ನಿವಾರಣೆ ಮಾಡಿ ದೇಹದ ಬಿಳಿ ರಕ್ತ ಕಣಗಳನ್ನ ಸ್ವಯಂ ಚಾಲಿತವಾಗಿ ಹೆಚ್ಚು ಮಾಡಿ ರೋಗ ನಿರೋಧಕ ಶಕ್ತಿಯನ್ನ ಅಭಿವೃದ್ಧಿಪಡಿಸುತ್ತದೆ. ಇನ್ನು ಪರಂಗಿ ಮರದ ಎಲೆಗಳ ರೀತಿ ಇನ್ನೂ ಕೆಲವು ಆಹಾರ ಪದಾರ್ಥಗಳು ಪ್ಲೇಟ್ಲೆಟ್ ಸಂಖ್ಯೆಯನ್ನ ಹೆಚ್ಚು ಮಾಡುವಲ್ಲಿ ನೆರವಾಗುತ್ತವೆ ಎಂದು ಹೇಳ್ತಾರೆ. ಹೌದು, ನಮ್ಮ ದೇಹದಲ್ಲಿ ಡೆಂಗ್ಯೂ ಜ್ವರವನ್ನ ನಿವಾರಣೆ ಮಾಡಿ ಪ್ಲೇಟ್ಲೆಟ್ ಸಂಖ್ಯೆಯನ್ನ ಹೆಚ್ಚು ಮಾಡುವ ಗುಣಲಕ್ಷಣವನ್ನ ಆಡಿನ ಹಾಲು ಕೂಡ ಪಡೆದುಕೊಂಡಿದೆ. ಆದರೆ ಡೆಂಗ್ಯೂ ಜ್ವರ ಬಂದಿರುವ ರೋಗಿಗಳಿಗೆ ಆಡಿನ ಹಾಲು ಸೇವನೆ ಮಾಡಿದರೆ ಪರಿಹಾರ ಸಿಗುತ್ತದೆ ಅಥವಾ ಇಲ್ಲ ಎಂಬುದರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ. ಆದರೂ ಕೂಡ ಆಡಿನ ಹಾಲಿನಲ್ಲಿ ಸೆಲೆನಿಯಂ ಅಂಶ ಇರುವುದರಿಂದ ಇದೊಂದು ಬಹಳ ಪ್ರಯೋಜನಕಾರಿಯಾದ ಹಾಲು ಎಂದು ಹೇಳಬಹುದು. ಆಯುರ್ವೇದದ ಪ್ರಕಾರ ಈ ಹಿಂದೆ ಕೂಡ ವಿವಿಧ ಬಗೆಯ ಜ್ವರದ ಸಮಸ್ಯೆಗಳಿಗೆ ಪರಿಹಾರವಾಗಿ ಮೇಕೆ ಹಾಲನ್ನ ಬಳಕೆ ಮಾಡಿದ್ದಾರೆ. ಆದರೆ ಇದು ಪ್ಲೇಟ್ಲೆಟ್ ಸಂಖ್ಯೆಯನ್ನ ಹೆಚ್ಚು ಮಾಡುವ ಯಾವುದೇ ನಿದರ್ಶನ ಇದುವರೆಗೆ ಲಭ್ಯವಾಗಿಲ್ಲ. ಇನ್ನು ಪರಂಗಿ ಮರದ ಎಲೆಗಳ ರಸ ಡೆಂಗ್ಯೂ ಜ್ವರ ಇರುವವರಿಗೆ ಹೆಚ್ಚು ಪ್ರಯೋಜನಕಾರಿ. ಇದು ಪ್ಲೇಟ್ಲೆಟ್ ಸಂಖ್ಯೆಯನ್ನ ಅಭಿವೃದ್ಧಿಪಡಿಸುತ್ತದೆ. ಮೇಕೆ ಹಾಲಿನ ರೀತಿ ಇದರಲ್ಲಿ ಯಾವುದೇ ದ್ವಂದ್ವ ನಿಲುವಿಲ್ಲ. ಪರಂಗಿ ಮರದ ಎಲೆಗಳಿಂದ ದೇಹದಲ್ಲಿ ಪ್ಲೇಟ್ಲೆಟ್ ಸಂಖ್ಯೆ ಹೆಚ್ಚಾಗಿ ಅತಿಯಾದ ಜ್ವರ ನಿವಾರಣೆ ಆಗುತ್ತದೆ ಎಂಬ ಬಗ್ಗೆ ಬಹಳ ಹಿಂದಿನಿಂದಲೂ ಪುರಾವೆಗಳು ಇವೆ. ಹೀಗಾಗಿ ಡೆಂಗ್ಯೂ ಜ್ವರ ಬಂದಿರುವ ಜನರು ತಾವು ತೆಗೆದುಕೊಳ್ಳುವ ಔಷಧಿಗಳ ಜೊತೆಗೆ ಇದನ್ನು ಸಹ ಸೇವನೆ ಮಾಡಬಹುದು. ವಯಸ್ಸಾದ ಮೇಲೆ ಮೂಳೆಗಳು ತಮ್ಮ ಬಲವನ್ನ ಕಳೆದುಕೊಳ್ಳುತ್ತದೆ. ಇವಾಗಂತೂ ಪ್ರತಿಯೊಬ್ಬರು ಮಂಡಿ ನೋವು, ಕೀಲು ನೋವು, ಮೂಳೆಗಳ ಬಾಧೆ, ಮೈಕೈ ನೋವು ಇತ್ಯಾದಿ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಇದಕ್ಕೆಲ್ಲ ಇಂದಿನ ಜೀವನ ಶೈಲಿಯು ಪ್ರಮುಖ ಕಾರಣವೆಂದು ಹೇಳಬಹುದು. ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮ ಇಲ್ಲದೆ ಇರುವುದು ಕೂಡ ಇದಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಮೂಳೆಗಳನ್ನ ಬಲಪಡಿಸಲು, ಕ್ಯಾಲ್ಸಿಯಂ ಕೊರತೆಯನ್ನ ನಿವಾರಿಸಲು ಏನು ಮಾಡಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ನಮ್ಮ ಆಹಾರ ಪದ್ಧತಿಯಲ್ಲಿ ಕ್ಯಾಲ್ಸಿಯಂ ಅಂಶವನ್ನ ಹೊಂದಿರುವ ಆಹಾರಗಳನ್ನ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಮೂಳೆಗಳ ಸಮಸ್ಯೆ ಇರುವುದಿಲ್ಲ. ಅದರಿಂದ ಎಳ್ಳಿನ ಸೇವನೆ ಮಾಡಬೇಕು. ಎಳ್ಳಿನಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಇದೆ. ಇದರ ಸೇವನೆಯಿಂದ ಕೀಲು ನೋವು, ಮಂಡಿ ನೋವು ನಿವಾರಣೆಯಾಗುವುದರ ಜೊತೆಗೆ ಕ್ಯಾಲ್ಸಿಯಂನ ಕೊರತೆ ಕೂಡ ನಿವಾರಣೆಯಾಗುತ್ತದೆ. ಇನ್ನು ಎಳ್ಳನ್ನ ಹೇಗೆ ಸೇವನೆ ಮಾಡಬೇಕು ಅಂದ್ರೆ, ಒಂದು ಮಿಕ್ಸಿ ಜಾರಿಗೆ ಬಿಳಿ ಎಳ್ಳನ್ನ ಹಾಕಿ ಪುಡಿ ಮಾಡಿ ಹಾಲನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ 1 ಚಮಚ ಅರಿಶಿನ ಪುಡಿಯನ್ನ ಸೇರಿಸಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಕುಡಿಯಿರಿ. ಈ ರೀತಿ ಮಾಡುವುದರಿಂದ ಕೀಲು ನೋವು, ಮಂಡಿ ನೋವು, ಮೈಕೈ ನೋವಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಕ್ಯಾಲ್ಸಿಯಂ ಕೊರತೆ ಬಂದರೆ ನಾವೆಲ್ಲ ಸಾಮಾನ್ಯವಾಗಿ ಮಾತ್ರೆಗಳ ಮೊರೆ ಹೋಗುತ್ತೇವೆ. ಆದ್ರೆ ಅದಕ್ಕೆ ಆಹಾರ ಪದ್ಧತಿಯಲ್ಲೇ ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಉತ್ತಮ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಭಾರತೀಯ ಮನೆಗಳಲ್ಲಿ ತರಕಾರಿಗಳಿಂದ ರುಚಿ ರುಚಿಯಾದ ಖಾದ್ಯಗಳು, ಕಾಯಿಪಲ್ಯ, ಸಾಂಬಾರುಗಳನ್ನು ತಯಾರಿಸಿ ಸೇವನೆ ಮಾಡುತ್ತೇವೆ. ಒಂದೊಂದು ತರಕಾರಿಗಳು ಕೂಡ ಅದ್ಭುತವಾದ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ತರಕಾರಿಗಳಲ್ಲಿರುವ ಪೌಷ್ಟಿಕ ಸತ್ವ ನಮಗೆ ತಿಳಿದಿಲ್ಲದೆ ಇರಬಹುದು, ಆದರೆ ಆರೋಗ್ಯಕ್ಕೆ ಅವುಗಳು ಚಮತ್ಕಾರವನ್ನೇ ಮಾಡುತ್ತವೆ ಎಂಬುದು ಅಕ್ಷರಶಃ ಸತ್ಯ. ಆ ವಿಷಯದಲ್ಲಿ ಗಡ್ಡೆಕೋಸನ್ನ ಮರೆಯುವಂತಿಲ್ಲ. ನೀವು ಸೇವನೆ ಮಾಡುವ ಗಡ್ಡೆಕೋಸು ಯಾವೆಲ್ಲ ರೋಗಗಳಿಗೆ ರಾಮಬಾಣ ಗೊತ್ತಾ? ತಿಳಿದರೆ ಅಚ್ಚರಿಗೊಳ್ಳುವುದಂತೂ ಖಚಿತ. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಗಡ್ಡೆಕೋಸು ಚಯಾಪಚಯ ಕ್ರಿಯೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ತೂಕ ನಷ್ಟಕ್ಕೆ ಗಡ್ಡೆಕೋಸು ಬಹು ಮುಖ್ಯವಾಗಿ ಪಾತ್ರವನ್ನ ವಹಿಸುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಶ್ರೀಮಂತವಾಗಿರುವುದರಿಂದ ಮೂಳೆಗಳನ್ನ ಬಲಿಷ್ಠಗೊಳಿಸುತ್ತದೆ, ಅಲ್ಲದೆ ಮೂಳೆಯ ಸಾಂದ್ರತೆಯನ್ನ ಬಲಪಡಿಸುತ್ತದೆ. ಇನ್ನು ಗಡ್ಡೆಕೋಸು ವಿಟಮಿನ್ಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಪ್ರಮುಖ ಆರೋಗ್ಯದ ಪ್ರಯೋಜನಗಳನ್ನು ಒದಗಿಸುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ದೇಹವು ಸೋಂಕಿನ ವಿರುದ್ಧ ಹೋರಾಡಲು ಮತ್ತು ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಇನ್ನು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತದೆ. ಈ ಗಡ್ಡೆಕೋಸನ್ನ ಗರ್ಭಿಣಿ ಸ್ತ್ರೀಯರು ತಪ್ಪದೇ ಸೇವನೆ ಮಾಡಬೇಕು, ಏಕೆಂದರೆ ಇದರಲ್ಲಿ ಫೋಲೇಟ್ ಸಮೃದ್ಧವಾಗಿದೆ. ಭ್ರೂಣದ ಬೆಳವಣಿಗೆಗೆ ಗಡ್ಡೆಕೋಸು ಬಹಳ ಪ್ರಯೋಜನಕಾರಿಯಾಗಿದೆ. ಇನ್ನು ಈ ಗಡ್ಡೆಕೋಸು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಆಹಾರವಾಗಿರುವುದರಿಂದ ಚಯಾಪಚಯ ಕ್ರಿಯೆಯನ್ನ ಸುಧಾರಿಸುತ್ತದೆ, ಅಲ್ಲದೆ ತೂಕ ಇಳಿಕೆಗೂ ಕೂಡ ಕಾರಣವಾಗುತ್ತದೆ. ಕಡಿಮೆ ಸಿಹಿ ಹೊಂದಿರುವ ಈ ಗಡ್ಡೆಕೋಸನ್ನ ಹಸಿಯಾಗಿ ಅಥವಾ ಬೇಯಿಸಿ ಸೇವನೆ ಮಾಡಬಹುದು. ನಿಮ್ಮ ಡಯಟ್ ಚಾರ್ಟ್ ನಲ್ಲಿ ಗಡ್ಡೆಕೋಸನ್ನ ಸೇರಿಸುವುದರಿಂದ ದೀರ್ಘಕಾಲದವರೆಗೆ ನೀವು ಹೊಟ್ಟೆಯನ್ನು ತುಂಬಿದ ಅನುಭವವನ್ನ ಪಡೆಯುತ್ತೀರಿ. ಅಷ್ಟೇ ಅಲ್ಲದೆ ಹಿರಿಯರಲ್ಲಿ ಕಾಣಿಸುತ್ತಿದ್ದ ಮೂಳೆಗಳ ಸಮಸ್ಯೆ ಪ್ರಸ್ತುತ ಯುವಕರಲ್ಲಿ ಕೂಡ ಕಾಣಿಸುತ್ತಿದೆ. ಇದಕ್ಕೆ ಪ್ರಮುಖವಾದ ಕಾರಣ ನಾವು ಅನುಸರಿಸುತ್ತಿರುವ ಕಳಪೆ ಆಧುನಿಕ ಜೀವನ ಶೈಲಿ. ಸಮತೋಲಿತ ಆಹಾರವನ್ನ ಸೇವನೆ ಮಾಡುವುದರಿಂದ ಮತ್ತು ಆರೋಗ್ಯಕರವಾದ ಅಭ್ಯಾಸಗಳಿಂದ ಇಂತಹ ಸಮಸ್ಯೆಯನ್ನ ದೂರ ಮಾಡಿಕೊಳ್ಳಬಹುದು. ಗಡ್ಡೆಕೋಸಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಅಧಿಕವಾಗಿದೆ. ಇದು ನಿಮ್ಮ ಮೂಳೆಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ, ಅಲ್ಲದೆ ಮೂಳೆಯ ಸಾಂದ್ರತೆಗೆ ಕೂಡ ಚಿಕಿತ್ಸೆ ನೀಡುತ್ತದೆ. ಇನ್ನು ಈ ಗಡ್ಡೆಕೋಸು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ. ಇದರಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ಅನೇಕ ಆರೋಗ್ಯದ ಸಮಸ್ಯೆಗಳು ಬಾರದಂತೆ ತಡೆಯುತ್ತದೆ. ಇದರಲ್ಲಿರುವ ಕ್ಯಾರೋಟಿನಾಯ್ಡ್ಗಳು ನಿಮ್ಮ ದೇಹದಲ್ಲಿನ ಅಂಗಾಂಶಗಳನ್ನ ಫ್ರೀ ರಾಡಿಕಲ್ ಹಾನಿಯಿಂದ ರಕ್ಷಿಸುತ್ತದೆ. ಒಟ್ಟಾರೆ ಉತ್ಕರ್ಷಣ ನಿರೋಧಕ ಭರಿತ ಆಹಾರಗಳನ್ನ ಸೇವನೆ ಮಾಡುವುದರಿಂದ ಅನೇಕ ಆರೋಗ್ಯದ ತೊಂದರೆಗಳಿಂದ ಕಾಪಾಡಿಕೊಂಡು ಆರೋಗ್ಯವಾಗಿರಬಹುದು. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯುವ ವಯಸ್ಸಿನಲ್ಲಿಯೇ ಹೃದ್ರೋಗದ ಅಪಾಯವನ್ನ ಸಾಕಷ್ಟು ಮಂದಿ ಎದುರಿಸುತ್ತಿದ್ದಾರೆ. ಅಂತವರು ಪ್ರತಿನಿತ್ಯ ನಿಯಮಿತವಾಗಿ ಗಡ್ಡೆಕೋಸನ್ನ ನಿಮ್ಮ ಆಹಾರದಲ್ಲಿ ಸೇರಿಸಿ, ಏಕೆಂದ್ರೆ ಇದರಲ್ಲಿರುವ ಫೈಬರ್ ರಕ್ತದಲ್ಲಿನ ಗ್ಲೂಕೋಸ್ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮಗೆ ತಿಳಿದಿರಲಿ, ಕಡಿಮೆ ಕೊಲೆಸ್ಟ್ರಾಲ್ ಮಟ್ಟವು ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನ ಕಡಿಮೆ ಮಾಡುತ್ತದೆ, ಅಲ್ಲದೆ ಇದರಲ್ಲಿರುವ 2 ವಿಧದ ಬ್ಯಾಕ್ಟೀರಿಯಾಗಳು ಸ್ಥೂಲಕಾಯ ಮತ್ತು ಹೃದಯದ ಅಪಾಯಗಳಿಂದ ರಕ್ಷಿಸುವ ಪ್ರಮುಖ ಕೊಬ್ಬಿನಾಮ್ಲಗಳನ್ನ ತಯಾರಿಸುತ್ತದೆ. ಇನ್ನು ಅನೇಕ ಮಂದಿ ಜೀರ್ಣಕ್ರಿಯೆಯ ಸಮಸ್ಯೆಯನ್ನ ಹೊಂದಿರುತ್ತಾರೆ. ಅಂತವರು ತಮ್ಮ ಆಹಾರದಲ್ಲಿ ಗಡ್ಡೆಕೋಸನ್ನ ಸೇರಿಸಿ. ಮುಖ್ಯವಾಗಿ ಇದರಲ್ಲಿ ಫೈಬರ್ ಸಮೃದ್ಧವಾಗಿದೆ. ಇದು ನಿಮ್ಮ ಹೊಟ್ಟೆ ಮತ್ತು ಕರುಳಿನ ಚಲನೆಯನ್ನ ವೇಗಗೊಳಿಸುತ್ತದೆ. ಕರಗದ ಫೈಬರ್ ನಿಯಮಿತ ಕರುಳಿನ ಚಲನೆಯನ್ನ ಉತ್ತೇಜಿಸುತ್ತದೆ ಮತ್ತು ಆರೋಗ್ಯಕರ ಜಠರ ಕರುಳಿನ ವ್ಯವಸ್ಥೆಯನ್ನ ಬೆಂಬಲಿಸುತ್ತದೆ. ಇಷ್ಟೇ ಅಲ್ಲ,
ಮಾರಣಾಂತಿಕ ಕಾಯಿಲೆಯಾದ ಕ್ಯಾನ್ಸರ್ ಅನ್ನ ತಡೆಯುತ್ತದೆ. ಇದರಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳು ಇವೆ. ಹಾಗಾಗಿ ನಿಮ್ಮ ಪ್ರತಿನಿತ್ಯದ ಆಹಾರ ಪದ್ಧತಿಯಲ್ಲಿ ಗಡ್ಡೆಕೋಸಿನ ಬಳಕೆಯನ್ನ ಮಾಡುವುದು ಉತ್ತಮ.